ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಕ್ಷಣ ನಿನ್ನ ಬೇಡಿಕೆ ಈಡೇರುತ್ತಮ್ಮ. ಸಾಯಿ ವಿಭೂತಿಯನ್ನು ಒಮ್ಮೆ ಸ್ವೀಕರಿಸಿ. ಯಾಕಂದ್ರೆ ನಿನ್ನ ಜೀವನದಲ್ಲಿ ಪ್ರತಿ ಒಂದು ಶುಭವಾರ್ತೆ ನಿನಗಾಗಿ ಕಾದಿದೆ. ನಿಮಗೆ ಒಳ್ಳೆಯ ಸುದ್ದಿ ಬರಲಿದೆ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರುವಂಥವರು ತಪ್ಪದೆ ಸಾಯಿ ಕೊಡ್ತಿರುವಂಥ ವಿಭೂತಿಯನ್ನು ಸ್ವೀಕರಿಸಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಈಗ ಏನು ಕಷ್ಟಗಳನ್ನ ಅನುಭವಿಸ್ತಾ ಇದೆಯೋ ಅದೇನು ಶಾಶ್ವತವಲ್ಲ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೀವೋ ಅದು ಕೇವಲ ಆ ಭಗವಂತನ ಕೃಪೆಯಿಂದ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಎಲ್ಲ ಕೂಡ ಪ್ರತಿಯೊಂದು ಏನೇ ಕಷ್ಟ ಬರಲಿ ಅದನ್ನು ನಾವು ಸ್ವೀಕರಿಸಬೇಕು. ಭಗವಂತ ಕೊಟ್ಟಿರೋ ಅಂಥ ಕಷ್ಟ ಏನಕ್ಕೆ ಅಂದರೆ ಅದು ಒಂದು ಅರ್ಥ ಇರುತ್ತೆ. ಅದು ಏನೇ ಆಗಿರಲಿ ತಪ್ಪದೆ ನಾವು ಸ್ವೀಕರಿಸಬೇಕು. ಮಗು, ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕು ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ. ನಮಗೆ ಯಾರಾದರೂ ನೋವು ಕೊಟ್ರೆ ಅದು ಭಗವಂತ ನೋಡ್ಕೊಂತಾರೆ ಅಂತ ಸುಮ್ಮನೆ ಅಲ್ಲಿಂದ ವಾಪಸ್ ಬರಬೇಕು. ಯಾರನ್ನು ನಿಮ್ಮ ಕೈಯಿಂದ ಅಥವಾ ನಿಮ್ಮ ಬಾಯಿಂದ ನೋವನ್ನು ಕೊಡಬಾರದು. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ ಎಲ್ಲ ಕೂಡ ಸಾಧ್ಯವಾಗುತ್ತೆ. ಇವತ್ತು ನಿನ್ನ ಮನೆಯಲ್ಲಿ ಕಷ್ಟಗಳಿರಬಹುದು, ಆದರೆ ಕೆಲವೊಬ್ಬರ ಜೀವನದಲ್ಲಿ ಸಂತೋಷವ ಕಾಲನ ಅನುಭವಿಸ್ತಾ ಇರ್ಬೋದು. ಅವರನ್ನು ನೋಡಿ ನೀವು ಖುಷಿ ಪಡಬೇಕು ಹೊರತು ಅವರನ್ನು ಬಯಸ್ಕೋಬಾರದು. ಇವತ್ತು ಅವರ ಮನೆಯಲ್ಲಿ ಸಂತೋಷ ಇದೆ, ಆದರೆ ನಿಮ್ಮ ಮನೆಯಲ್ಲೂ ಅದು ಇಲ್ಲ ಅಂತ ನೀವು ಚಿಂತೆ ಮಾಡಬಹುದು. ಸಮಯ ಬಂದಾಗ ನಿಮಗೂ ಕೂಡ ಅದು ಆ ಸಂತೋಷವ ಕಾಲ ಖಂಡಿತ ಬಂದೇ ಬರುತ್ತದೆ. ಸಮಯಕ್ಕೆ ತಕ್ಕಂಗೆ ನಾವು ನಡೆಸ್ಕೊಂಡ್ರೇನೆ ಅದು ಒಳ್ಳೆಯದಾಗತ್ತೆ. ನೀವು ನಿನ್ನ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ಇವತ್ತು ಈ ಸಂದೇಶವನ್ನು ಕೇಳ್ತಾ ಇದ್ದೀರಾ. ಆದರೆ ಸಾಯಿ ನಿನಗೆ ವಿಭೂತಿಯನ್ನು ಕೊಡ್ತಾ ಇದ್ದಾರೆ. ವಿಭೂತಿನ ಸ್ವೀಕರಿಸಿ. ಈ ವಿಭೂತಿ ನಿನ್ನ ಜೀವನನ ಬದಲಾಯಿಸುತ್ತದೆ. ಯಾಕಂದ್ರೆ ಮಗು, ನೀನು ವಿಭೂತಿಯನ್ನ ಪ್ರತಿದಿನ ಬಳಸಿ. ನಿನ್ನ ಕಷ್ಟಕ್ಕೆ ಅದು ತುಂಬಾ ಸಂತೋಷವನ್ನು ಕೊಡುತ್ತೆ. ಇವತ್ತು ನೀನು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮನೆಯಿಂದ ಆಚೆ ಹೋಗ್ತಾ ಇರ್ತೀಯ, ಆದರೆ ನೀನು ಆ ವಿಭೂತಿಯನ್ನು ಸ್ವಲ್ಪ ಒಂದು ಪೇಪರಲ್ಲಿ ಹಾಕ್ಕೊಂಡು ಜೇಬಲ್ಲಿ ಇಟ್ಕೊಳ್ಳೋದು ಅಥವಾ ಹಣೆಗೆ ಹಚ್ಕೊಂಡು ಹೋಗೋದು, ಈ ಥರ ಕೆಲಸಗಳು ನೀವು ಮಾಡಿದ್ರೆ ನಿನಗೆ ಸದಾ ನಿನ್ನ ಸಾಯಿ ಜೊತೆನೇ ಇರ್ತಾರೆ. ಮಗು, ಒಳ್ಳೆಯ ಕೆಲಸಗಳು ಮಾಡುವಾಗ ನಿನಗೆ ಯಾರು ಇಷ್ಟ ಆಗುತ್ತಾರೋ ಅವರನ್ನು ಮನಸ್ಫೂರ್ತಿಯಾಗಿ ನೆನಪಿಸ್ಕೊಳ್ಳಿ. ಅಂದರೆ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರು ಇಷ್ಟ ಆಗುತ್ತಾರೋ ಅವರನ್ನು ಒಮ್ಮೆ ನೆನೆಸ್ಕೊಳ್ಳಿ. ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚಾಗಿ ದೂರ ಇದ್ದು ಬಿಡಬೇಕು. ಅಷ್ಟೇ ಬಿಟ್ಟರೆ ಯಾರೋ ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ, ಆದರೆ ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ ನೀವು ಅವ್ರನ್ನ ಹಿಡ್ಕೊಂಡು ಕಷ್ಟಗಳನ್ನು ಯಾಕೆ ಅನುಭವಿಸ್ತೀರಾ? ಆ ಕಷ್ಟಗಳು ಅವರಿಂದ ಬರ್ತಾ ಇದೆ ಅಂತ ಅನ್ನೋವಾಗ ಅವ್ರನ್ನ ನೀವು ಬಿಟ್ಬಿಡಬೇಕು. ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಅವರಿಂದ ನಿಮ್ಮ ಅನಾರೋಗ್ಯ ಹೆಚ್ಚಾಗುತ್ತೆ. ಒಬ್ಬರಿಗೆ ನಾವಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ಥರ ಅನಿಸುತ್ತೆ. ಅಂಥವರ ಜೊತೆ ನೀವು ಯಾಕಿರಬೇಕು? ನಾವು ಪ್ರೀತಿ ಮಾಡುವ ವ್ಯಕ್ತಿಗೆ ನಮಗೋಸ್ಕರ ಸಮಯ ನೀಡಲು ಬಲವಂತ ಮಾಡಬಾರದು. ಯಾಕಂದರೆ ನಿಜವಾಗಿಯೂ ಪ್ರೀತಿಸುವವರು ಹೇಗಾದರೂ ಸಮಯ ಮಾಡಿಕೊಂಡು ಮಾತನಾಡುತ್ತಾರೆ. ಅದೇ ನಿಜವಾದ ಪ್ರೀತಿ. ಇದನ್ನು ನೆನಪಿರಲಿ. ಕಷ್ಟ ಕಾಲದಲ್ಲೇ ಅಲ್ಲ, ಪ್ರತಿದಿನ ಕೂಡ ನೀವು ಸಾಯಿ ಆರಾಧನೆ ಮಾಡುತ್ತಾ ನಿಮ್ಮ ದಿನನ ಶುರು ಮಾಡ್ತಾ ಇರಿ. ಕಷ್ಟಕ್ಕೆ ಪ್ರತಿ ಹೆಜ್ಜೆಗೂ ನಿನ್ನ ಸಾಯಿ ಜೊತೆನೇ ಇರ್ತಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ರೆ, ಅನಾರೋಗ್ಯ ಸಮಸ್ಯೆಗಳಿದ್ರೆ, ಅಥವಾ ಇನ್ನೇನಾದರೂ ಆರ್ಥಿಕ ಸಮಸ್ಯೆಗಳಿದ್ರು ನೀವು ಪ್ರತಿಯೊಂದಕ್ಕೂ ಒಂದು ದಾರಿ ಸಿಗುತ್ತೆ ಅಂತ ನಂಬಿರಬೇಕು. ಶ್ರದ್ಧೆ ಸಬೂರಿನ ಆಚರಿಸುತ್ತಾ ಇರಬೇಕು. ಎಂಥದೇ ಕಷ್ಟ ಬರಲಿ ಅದಕ್ಕೆ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲದೆ ನನಗೆ ಈಗ ಕಷ್ಟಗಳು ಬೇಗ ದೂರ ಆಗಿ ಸಂತೋಷವ ಕಾಲ ಆರಂಭವಾಗಬೇಕು
ಅಥವಾ ನನ್ನ ಜೀವನದಲ್ಲಿ ಯಾವತ್ತು ಕಷ್ಟಗಳೇ ಬರಬಾರದು ಅನ್ನೋ ಮನಸ್ಸು ನೀವು ಇಟ್ಕೋಬಾರದು. ಯಾಕಂದ್ರೆ ನಾವು ಮನುಷ್ಯರು. ಮನುಷ್ಯರಿಗೆ ಕಷ್ಟಗಳು ಬರುತ್ತೆ, ಸಂತೋಷ ಕಾಲನೂ ಬರುತ್ತೆ. ಸುಖವಾಗಿರಬೇಕು ಅಂತ ಅಂದ್ರೆ ಅದು ಕಷ್ಟನೇ. ಪ್ರತಿಯೊಬ್ಬರು ಒಳ್ಳೆಯ ಕೆಲಸಗಳು ಮಾಡುತ್ತಾ ಇರಬೇಕು. ಯಾವಾಗಲೂ ಧರ್ಮವಾಗಿ ನಡೆಸ್ಕೊಂಡು ಜೀವನ ಸಂತೋಷವಾಗಿ ಇರೋ ಥರ ನೋಡ್ಕೋಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಆ ಭಗವಂತನ ನೋಡಬೇಕು. ಮಗು, ಬಲವಂತವಾಗಿ ಯಾರನ್ನು ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ಬಂದರೂ ಕೂಡ ಆ ನೋವನ್ನು ಅನುಭವಿಸೋಕ್ಕೆ ಜೊತೆಗೇ ಇರ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡ್ಕೊಂತಾರೆ. ನನ್ನ ಈ ನೋವಿಗೆ ನಾನೇ ಕಾರಣವೇ ಹೊರತು ಬೇರೆ ಯಾರೂ ಇಲ್ಲ. ಅತಿಯಾಗಿ ನಂಬಿದ್ದು ನಾನೇ, ಅತಿಯಾಗಿ ಬಯಸಿದ್ದು ನಾನೇ ಅಂತ ನೀವು ಒಂದು ದಿನ ಚಿಂತೆ ಮಾಡ್ತಾ ಕೂತಿದ್ರೆ ಆವತ್ತಿನ ದಿನ ನಿನ್ನ ಸಾಯಿ ಏನ್ ಮಾಡ್ತಾರೆ? ಅದಕ್ಕೆ ಪ್ರತಿದಿನ ನೀವು ಸಾಯಿ ಸಂದೇಶವನ್ನು ಅರ್ಥ ಮಾಡಿಕೊಂಡು ಎಲ್ಲಿ ತಪ್ಪು ಮಾಡ್ತಾ ಇದೆಯೋ ಅದನ್ನ ಸರಿಯಾದ ದಾರಿಯಲ್ಲಿ ನೀವು ನಡೆಸ್ಕೊಂಡು ಆಚರಿಸುತ್ತಾ ಹೋದ್ರೆ ತಪ್ಪದೆ ನಿನಗೆ ಒಳ್ಳೆಯ ಕಾಲ ಬರುತ್ತೆ. ಸಾಯಿ ವಿಭೂತಿಯನ್ನು ಇವತ್ತು ನೀವು ಸ್ವೀಕರಿಸಿದ್ದೀಯಾ, ತಪ್ಪದೆ ನಿನ್ನ ಜೀವನ ಸಂತೋಷವಾಗಿ ಇರುತ್ತದೆ. ಕಷ್ಟದಲ್ಲಿ ಇದ್ದೀನಿ ಬಾಬಾ ಅಂತ ಹೇಳಿದಾಗ ನೀನು ಸಾಯಿ ಮಂದಿರಕ್ಕೆ ಹೋಗಿ ಸ್ವಲ್ಪ ವಿಭೂತಿಯನ್ನು ತಗೊಂಡು ಬಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಹಣದ ಮೇಲೆ ಹಚ್ಕೊಂಡು ಪೂಜೆ ಮಾಡುತ್ತಾ ಇರಿ. ಸಾಯಿ ನಾಮಸ್ಮರಣೆ ಪ್ರತಿದಿನ ತಪ್ಪನೆ ಸರಿ ಮಾಡ್ತಾ ಇದ್ರೆ ಖಂಡಿತ ನಿನಗೆ ಅತಿ ಶೀಘ್ರದಲ್ಲಿ ನಿನ್ನ ಕಷ್ಟಗಳು ದೂರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಸಾಯಿ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.